ಹಲೋ ಮಚ್ಚ. ಹೇಳು ಮಚ್ಚ. ಮಚ್ಚ ನಿನ್ ಬಗ್ಗೆ ಪ್ರಿಯಾ ಯಾಕೋ ಮತ್ತೆ ಕೇಳಿದ್ಲು ಕಣ ಕಾಲೇಜಿಗೆ. ಏನಂತೆ? ಮಚ್ಚ ನನಗೆ ಅನಿಸ್ತೈತಿ ಅವಳು ಪಕ್ಕ ನೀನು ಪ್ರೀತಿ ಮಾಡ್ತಿದ್ದಾಳೆ. ಹಂಗಾದ್ರೆ ಅವಳಿಗೆ ನನ್ನ ನಂಬರ್ ಕೊಡು. ನಾಳೆ ಕಾಲೇಜಿಗೆ ಬರ್ತೆ ತಾನೆ? ಬರ್ತೀನಿ. ಅಲ್ಲೇ ಇಸ್ಕೊಂತೆ ಬಾ. ಮಚ್ಚ ಅದೇ ಒಂದ್ 500 ರೂಪಾಯಿ. ಹಲೋ 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 ಹಲೋ. ಮಚ್ಚ ಊಟ ಮಾಡ್ದ? ಮಾಡ್ದೆ. ಇವಾಗಿನ್ನ ಏನೇನ್ ಮಾಡ್ದೆ? ಚಿಕನ್ ಜೊತೆಗೆ ಒಂದು ಬಿಯರ್. ಬಿಡು ಮಚ್ಚ, ಹಂಗಾರೆ ಜೀವನ ಆರಾಮಾಗಿ ಎಂಜಾಯ್ ಮಾಡ್ತಿದ್ಯಾ ಅಂತ ಹೇಳು. ಹಂಗೆ ನಡೆಯುತ್ತೆ. ಅದೇ ಮಚ್ಚ ಒಂದ್ 500 ರೂಪಾಯಿ. ಹಲೋ 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 ಹಲೋ. ಮಚ್ಚ ಆರಾಮಾಗಿದ್ಯಾ? ಆರಾಮ ಹೇಳು. ಯಾಕೆ ಮಚ್ಚ ವಾಯ್ಸ್ ಕೇಳಿಸ್ತಿಲ್ಲ? ಇವಾಗ ಕೇಳುತ್ತೆ ಹೇಳು. ಅದೇ ಮಚ್ಚ ನನಗೊಂದ್ 500 ರೂಪಾಯಿ ಸಾಲ. ಯಾಕೋ ಕೇಳ್ಸಂಗಿಲ್ಲ, ಬೆಳಿಗ್ಗೆ ಫೋನ್ ಮಾಡ್ತೀನಿ ಹೇಳು. ನಮ್ಮೊಳಗೆ ಒಬ್ಬ ಸೇಟ್ ಇದ್ದ. ಆ ಸೇಟ್ನ ಫ್ಯಾಕ್ಟ್ರಿಯಾಗ ನಮ್ ಗೆಳೆಯ ಸಿದ್ಲಿಂಗ ಕೆಲಸ ಮಾಡ್ತಿದ್ದ. ಅವ್ ಏನೋ ಜಗಳ ಆಡಿದೆ, ಸಿದ್ಲಿಂಗ ಕೆಲಸ ತೆಗೆದ್ಬಿಟ್ಟ. ಸೇಟ್ ನಡಿ ಬರಬೇಡಿ ಮೇಲೆ. ಸಿದ್ಲಿಂಗ ಏನ್ ಮಾಡಿದ? ಸ್ಟ್ರೈಕ್ ಮಾಡ್ಲಿಲ್ಲ. ದಿನ ಮುಂಜಾನೆ ಅವನು ಫ್ಯಾಕ್ಟ್ರಿ ಮುಂದೆ ತಂಪಿನ ಕುಂತ ಬರಕತ್ತಿ. ಒಂದಿನ ಸೇಟ್ ನೋಡ್ಬೇಕು, ನಾವು ಯಾರು ಕುಂತಾರೆ ಮಣ್ಣ ಹಾಕಲೆ ತೊಳೆ ಬರೀ ಇದೇನ ಸಾಕಾಗೋತು. ಒಂದಿನ ಸೇಟ್ನ ಕುಂತ ಒಳಗೆ ಕುಂತ ಕಿಡಿಗೆ ನೋಡ್ತಾನ ಸಿದ್ಲಿಂಗ. ಚೊಳ ಮಗನ, ನೀನ್ ಕೆಲಸ ಮಾಡಿದ ಫ್ಯಾಕ್ಟ್ರಿ ನೀನ ಇಲ್ಲಿ ಕುಂತ ಹೋಗ್ತಾ ಎದಕ್ರ ಇಲ್ಲೇ ಕುಂದ್ರಕತಿ? ನೀವು ಕೆಲಸ ಬಿಡಿಸಿದ್ರೆ ನಾವು ಉಪವಾಸ ಇಲ್ಲ ಅನ್ನೋದು ನಿಮಗೆ ಗೊತ್ತಾಗಲಿ ಅಂತ ಕುಂದ್ರಕತಿ. ನಾವು ಎಂತೆಂಥವ್ರು ಅದಾರಪ್ಪ ನಮ್ಮ ಊರಾಗ. ಎಲ್ಲ ಹೊಂಟಿಯ? ಸಾಕ್ ಇಷ್ಟು ರೆಡಿ ಆಗಿ ಮತ್ತೆ ನಾಳೆ ಪೇಪರ್ದಾಗ ಫೋಟೋ ಬರ್ತಲ್ಲ ಮತ್ತೆ ಅದಕ್ಕ ಏನು ಮಾತು ಬಿಟ್ಟು ಬಾಳ ದಿನ ಆತೇನ? ಇಬ್ರು ಮಾತಾಡಿಲ್ಲ ನೀವು? ನಾನು ಮಾತಾಡೋದು ಭಾಳ ಟ್ರೈ ಮಾಡೋದ್ ಕರೆ ಕೆಲಸ ಆಗತ್ತು. ಏನ್ ಹೇಳ್ತಿದ್ದ ನನ್ನ ಬಗ್ಗೆ? ನೀ ಎಲ್ಲಾರು ಮಾತಾಡಕ್ ಟ್ರೈ ಮಾಡಿದ್ನಂದ್ರ ನಿನ್ ಹಿಡಿದು ಬಾಯಾಗ ಹುಚ್ಚಿನ ಹೋಯ್ತ ನಮ್ದ. ನಾವು ಸುಖ ಸಂಸಾರಕ್ಕೆ 3 ಸೂತ್ರಗಳು. ಮೊದಲನೇದು ಗಂಡನ್ಗೆ ಗೌರವ ಕೊಡ್ಬೇಕು. ಎರಡನೇದು ಗಂಡನ ಹತ್ರ ನಿಧಾನ ಮಾತಾಡ್ಬೇಕು. ಮೂರನೇದು ಸ್ವಲ್ಪ ಸುಮ್ಮನೆ ಇರ್ತೀಯಾ? ನಾನ್ ಮಾತಾಡ್ತಾ ಇದ್ದೀನಲ್ವಾ, ಮಧ್ಯೆ ಮಧ್ಯೆ ಯಾಕೆ ಮಾತಾಡ್ತೀಯಾ? ಮೂರನೇದು ಗಂಡನ್ ಮಾತನ್ನ ಕೇಳಿಸ್ಕೋಬೇಕು. ಯಾವಾಗ್ಲೂ ಇದೇ ಗೋಳಾಯ್ತು ನಿಂದು, ವಟ 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 ಅಂತ ಇರ್ತೀಯ. ವಿಡಿಯೋ ಮಾಡ್ತಾ ಇರ್ತೀನಿ ಅಂತಾನು ಗೊತ್ತಾಗಲ್ಲ ನಿನ್ಗೆ. ಸರ್, ಹೋಳಿ ಹುಣ್ಣಿ ಬಂತಲ್ಲ, ನಿಮ್ಗೆ ಏನ್ ಬೇಜಾರ್ ಆಕೈತಿ? ಅನಾರ ಈ ಹೋಳಿ ಹುಣ್ಣಿ ಒಳಗ ಏನ್ ಬೇಜಾರ ಅಂತಂದ್ರ ನನಗ ಅರ್ಸನ ಹಚ್ಚಿಸ್ಕೊಳ್ಳೋ ಏಜ್ ಒಳಗ ಬಣ್ಣ ಹಚ್ಚಿಸೋದಾಗೈತಿ ನಮ್ಮ ಪರಿಸ್ಥಿತಿ. ಬಳೆ ತುಂಬಾ ಚೆನ್ನಾಗಿದೆ ಕಣೋ. ಬಳೆ ತುಂಬಾ ಚೆನ್ನಾಗಿದೆ ಕಣೋ. ಈಗ ಬಳೆ ಚಲೋ ಅದಾವ ಅಂತೇಳಿ ಬೆಳೆ ಹಾಕ್ಯಂದಿದಿ, ನಾಳೆ ಯಾರ್ದಾರ ಮಳೆ ಚಲೋ ಇರುತ್ತ ಮಳೆನೇ ಇಟ್ಕೊಂಡ್ಬಿಡು. ಅವ್ನ ಅರು ಏನ್ ಅರ್ನಾಳಿಗೆ ಗಿಟ್ಟಿ ಅನ್ಲಿ ಆ ಕರಿಗಡಿ ಸುಳ ಮಗನ್. ಹೆಂಗೇನ್ ಗೊತ್ತಿಲ್ಲ. ಗೌಡ್ಗೇರಿ ನೀವ್ ಬರ್ಲಿಲ್ಲ ಅಂದ್ರೆ ಹೆಂಗ? ನಾ ಬಂದೆ ಅಂದ್ರೆ ಸತ್ಯ ಮತ್ತೆ ಹೇಳ್ತೀನಿ, ಮುಂದಟ್ಟು ಬಿಡ್ತೀನಿ ನೀರಾಗಿ. ದುಡ್ದ ನಾವ್ ಸಾಯ್ತಿವಿ, ನೀನ್ ತಿಂದೇನ ಆರಾಮಿದ್ ಬಿಡೇನ? ತಿಂದೇನ ಆರಾಮಿದ್ದೇನ? ನೀನೇ ಮನುಷ್ಯ ನಡಿ. ನೀನ ನಾನು ಆಯ ಆಗ್ಬಿಡು, ಆರಾಮಿರಂತೆ ನನ್ನಂಗ್ ಮಕ್ಕಂತೆ. ಅವನ ಅಮ್ಮನ ಬಡತನದಲ್ಲೇ ಇಷ್ಟು ಖರ್ಚು ಮಾಡ್ತಿದ್ವಿ ಅಂತಂದ್ಮೇಲೆ ಅವಳು ಸಾವುಕಾರ ಆಗ್ತಂತಂದ್ರೆ ಏನ್ ಗತಿಯೋ ಮರಯ್ಯ. ಎಲ್ಲಿ ಮಚ್ಚ ದೊಡ್ಡ ಹವಾ ಆಯ್ತು ಬಿಡ್ ನಿಂದು ಮಾರ್ಕೆಟ್ನಾಗ. ನಾವು ನಡ ಯಾರು ನೋಡ್ತಿರ ಅವ್ರ ಎಲ್ಲಾರು ಸಲಾಮ್ ಮಾಡಿ ಹೊಂಟಾರ ನಿನಗೆ. ದೊಡ್ಡವ ಬಾಳ ಆಗ್ಯಾನ, ಅದ್ರ ಸಂಬಂಧ ಎಲ್ಲಾರು ನಂಗೆ ನೋಡಿ ಸಲಾಮ್ ಮಾಡ್ಯಾವಂತಾರ. ಮದ್ವಿ ಮಾಡ್ಕೊಂಡ್ಬಿಡ್ಬೇಕು ಇಲ್ಲೇ ಮತ್ತೆ ದೊಡ್ಡವ ಅಂದ್ರೆ. ನೋಡಪ್ಪ, ಮದ್ವಿ ಮಾಡ್ಕೊಳ್ಳೋದು ಇನ್ನೂ ಏನೇ ಯೋಚನೆ ಮಾಡಿಲ್ಲ. ಫಸ್ಟ್ ನನ್ನ ಕಾಲ ಮೇಲೆ ಎಲ್ಲೂ ಮಟ್ಟ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಮತ್ತೀಗ ಸಾಮಾನ್ಯ ಮ್ಯಾಗ ನಿಂತೇನೆ. ಮನೆ ಎಲ್ಲ ದೋಚಿದ್ದಾಯ್ತು. ಅನ್ಫಾರ್ಚುನೇಟ್ಲಿ ನೀವು ಅದನ್ನ ನೋಡ್ಬಿಟ್ರಿ. ಇನ್ನು ನಿಮ್ಮ ಉಲ್ಸ ಮಾತ್ರ ಇಲ್ಲ. ಕೊನೆ ಆಸೆ ಏನಾದ್ರೂ ಇದ್ರೆ ಹೇಳಿ. ಸ್ವಿಚ್ ಆಫ್ ಮಾಡೋದಲ್ಲ ಒಂದು ಕೊನೆ ಆಸೆನ. ಅಯ್ಯೋ, ಯಾರ ವೈಫೈ ಆಫ್ ಮಾಡಿದ್ದು ಊಟ ಮಾಡಿಸ್ಬೇಕು.
ಮಾಡಿದ್ಯಾರು? ಹಲೋ ರೇಖಾ. ರೇಖಾ ಅಲ್ಲಪ್ಪ, ಅವ್ರಮ್ಮ ಮಾತಾಡ್ತಾ ಇರೋದು. ಆಂಟಿ ರೇಖಾ ಇದ್ದಾಳಾ? ಇಲ್ಲಪ್ಪ, ಹೌದಾ ಆಂಟಿ, ಎಲ್ಲೋಗಿದ್ದಾಳೆ? ರೇಖಾ ಈಗ ಜಸ್ಟ್ ಮಾರ್ಕೆಟ್ಗೆ ಹೋದ್ಲು. ಸರಿ ಸರಿ ಆಂಟಿ, ಅವಳು ಬಂದ್ಮೇಲೆ ಮಾಡಿಸಿ. ಸರಿ ಸರಿ, ಅವಳು ಬಂದ್ಮೇಲೆ ಕಾಲ್ ಮಾಡಿಸ್ತೀನಿ. ಆಂಟಿ, ಒಂದು ವಿಷಯ ಕೇಳ್ಬೋದಾ? ಕೇಳಪ್ಪ. ನಿಮ್ಮ ಕಡೆ ಇಂಟಿಕಾಸ್ಟ್ ಮ್ಯಾರೇಜ್ ಒಪ್ಪಲ್ವಾ? ಅಯ್ಯೋ ಹಂಗೇನಿಲ್ಲ, ನಂದು ಅಂಕಲ್ದು ಇಂಟ್ರಿಕಾಸ್ಟ್ ಮ್ಯಾರೇಜೆ. ನನ್ ಮಗಳು ನಿನ್ನ ಬಕ್ರಾ ಮಾಡ್ತಾವಳೆ, ನೀನು ಚೂತಿ ಆಗಕ್ ಹೋಗ್ಬೇಡ. ಕಥೆ ಮುಗಿಯಿತೆ. God have mercy upon us. Oh no! Oh no! ಅಮ್ಮ ಡಿಪ್ರೆಷನ್ಗೆ ಹೋಗ್ತಾ ಇದೀನಿ. ಹೋಗಳಿಕೆ ದುಡ್ಡೊಂದು ಇದ್ಬಿಟ್ರೆ ಅಲ್ಲೂ ಐತೀನಿ ಇಲ್ಲೂ ಐತೀನಿ ಅಂತಾರೆ. ತಾನೇ ಇಷ್ಟು ವರ್ಷ ಐತಿ ಎಲ್ಲೂ ಹೋಗಿಲ್ಲ. ಎಂತ ಗೊತ್ತಾ, ನಿನ್ಗೆ 6 ಆಗ್ಬಿಡು ಇವತ್ತು. ಹುಳಿ, ನೀನಂದ್ರೆ ನಂಗೆ ತುಂಬಾ ಇಷ್ಟ. ಐ ಲವ್ ಯು. ನಿನ್ ಪ್ರೀತಿನ ನಾನು ಒಪ್ಕೋತೀನಿ, ಆದ್ರೆ ನನ್ನ ಮಧ್ಯೆ ಎಲ್ಲೂ ಕೈ ಬಿಡಲ್ಲ ತಾನೆ. ನನ್ನ ನಮ್ದವ್ರನ್ನ ನಾನ್ ಸಾಯೋವರೆಗೂ ಕೈ ಬಿಡಲ್ಲ. ರಾಣಿ ನಿನ್ನ ಕೈ ಹಿಡಿದು ನಾಳೆಗಳ ಸೃಷ್ಟಿಸುವೆ. ಬಾಮೇಲ, ಬೆಳಿಗ್ಗೆ ಕಕ್ಕಸ್ಕೋದಾಗ ನೀರ್ ತಗೊಳಕ್ಕೆ ಈ ಕೈ ಬೇಕು, ತೊಳಕಳಕ್ಕೆ ಈ ಕೈ ಬೇಕು. ಅವಾಗ ಯಾವ ಕೈ ಹಿಡ್ಕೈತೀಯ? ಹೇಳು ಹೇಳು ಈಗ ಹೇಳು. ಅವನೆಂತ ಪುಕ್ಲ ಮಾರೆ. ಈಗ ಈ ದಿನದ ನುಡಿಮುತ್ತು. ನೀತು ಸುಳೆ ಮಗ, ನನ್ನ ಕೈಯಾಕ ಸಿಗಬಾರ್ದ ಸಿಕ್ಕ್ರ ನಿನ್ ಹಸೆ ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಟಮಾಟಿ ಹಣ್ಣು, ಶೇಂಗಾ ಹಾಕಿ ಚಟ್ನಿ ಮಾಡಿ ನನ್ನ ಮನೆ ನಾಯಿಗಿಡ್ತ 1 ತಿಂಗಳವರೆಗೆ. ವಿಷಯ ನಮ್ ಕ್ಲಾಸ್ ಮೇಟ್ ಸುತ್ತನಕ್ಕೆ ನಂಬರ್ ಕೊಟ್ಟಾಳ. ತಂಬಲ್ಲಿ ನೋಡು. ಅಲ್ಲ ತಂಬಲ್ಲಿ ಅಲ್ಲಿ ನೋಡ್ಲಿ, ಕಟ್ ನೋಡಲ್ಲ, ನೋಡಲ್ಲ. ಇಲ್ಲಿ ನೋಡ್ಲಿ. ಏ ಅಣ್ಣ ಬ್ಯಾಡ ಅಣ್ಣ, ಪ್ಲೀಸ್. ಹಾಕ್ತೀನಿ ತಮ್ಮ, ಹಾಕ್ತೀನಿ ಪ್ಲೀಸ್, ಹಾಕ್ತೀನಿ. ಕೈ ಮುಗಿತೀನಿ, ಹಾಕ್ತೀನಿ ತಮ್ಮ. ಸತ್ತಿದಿ ಲಪಡ ಹಾಕ, ಈಗ ದೊಡ್ಡ ಲಪಡ ಹಾಕ, ಗಿಚ್ಚಿ 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 ಲಪಡ ಹಾಕ. ಈಗ ಬಂತ ಮೆಸೇಜ್ ಬಂತ. ನೆನಪೇದಿ ಒಟ್ಟಿಗೆ ಹೃದಯದ ತೋಳದೊಳಗಡೆ ಎಂದು ಮರಳದ ಹೂವಿನ ಬೆಳವ. ಇವಳು ಏನಾಯ್ತು? ಇವತ್ತು ನನ್ ತಂಗಿ ಮದ್ವೆ, ಇನ್ನೇನ್ ತಾಳಿ ಕಟ್ಟ ಟೈಮಲ್ಲಿ ಯಾವನ್ ಜೊತೆಲ್ಲ ಓಡಾಡ್ಬಿಟ್ಟವಳೆ. ಏನ ನಿನ್ ತಂಗಿ ನನ್ ಜೊತೆ ಓಡ್ಬತ್ತಾಳ? ಹಂಗಲ್ಲಕ್ಕನ ಕ್ಯೂಟ್ ನನ್ ಮಗನೇ, ನನ್ ತಂಗಿ ಯಾವನ್ ಜೊತೆಲ್ಲ ಓಡಾಗವಳೆ. ಬಾಬಾ ನಿವ್ ತಂಗಿಯ ನನಗ್ ಕೊಟ್ಟು ಮದ್ವೆ ಮಾಡ್ತಾನಂತೆ. ಹೌದಾ? ಅವಳು ಸಾಯರಾಗ ಏನ್ ಬಂದಿತ್ತಂತೆ? ಜನ ಕ್ಯೂಟರ್ ಮಕ್ಕಳು.
ಏನ ಮರ ಒಳ್ಳೇದು. ಇದು ಜಾಗದ ಪಾಲಲ್ಲಿ ಒಂದು 50% ನಂಗೆ ಬರೋವಾಗೆ ಮಾಡಿ 20% ಕೊಡ್ತೇನೆ. ಆಯ್ತು ನೋಡ. ಲಾಯರೇ, ನಾ ಸಿಕ್ಕಿದೆ ಅಂತ ಹೇಳ್ಬೇಡಿ. ನಮಸ್ತೆ ಲಾಯರೇ, ಈ ಮನೆಗೆ ನಾನು ಹಿರಿ ಮಗಳು. ನನ್ಗೆ ಈ ಜಾಗದಲ್ಲಿ 50% ಬರೋ ತರ ಮಾಡ್ಬೇಕು. ನಿಮ್ಗೆ ಏನಾದ್ರೂ ಆಯ್ತಾಯ್ತು. ಲಾಯರ್ ಸರ್, ನಾನು ಅವ್ರ ಕಿರಿ ಮಗಳು. ನನಗೊಂದು 50% ಬರಂಗ್ ಮಾಡಿ, ನಿಮಗೊಂದು 10% ಕೊಡ್ತೇನೆ. ನಮಸ್ಕಾರ ಲಾಯರ್. ನಮಸ್ಕಾರ. ಈಗ ಬಂದ್ರ? ಎಲ್ಲ ಹೋಗಿದ್ದಾರೆ? ಇದ್ದಾರೆ. ಲಾಯರ್, ನಾನು ಈ ಮನೆ ಹಿರಿ ಮಗ. ಒಂದು ಜಾಗೆಯಲ್ಲಿ ಒಂದು 50% ನನಗೆ ಬರುವಾಗೆ ಮಾಡಿ, ನಿಮಗೊಂದು 20% ಕೊಡುವ. ಸರಿ ನೋಡ, ಎಲ್ಲರೂ ಬನ್ನಿ. ಲಾರಿ ಒಂದ್ಯಾರೆ. ಲಾಯರ್ ನಮಸ್ಕಾರ. ನನಗೆ ನಿಮ್ಮನ್ನು ನೋಡೋಕೆ ಬೇಜಾರಾಗ್ತದೆ. ನಿಮ್ಮಪ್ಪ ಸಾಯ್ಲಿಕ್ಕೆ ಆಗುವಾಗ ಆಸ್ತಿಯನ್ನ ಅನಾಥ ಮಕ್ಕಳಿಗೆ ಬರ್ಲಿಕ್ಕೆ ಹೇಳಿ. ಕುಡಿ ಕೊಡ್ಬೇಡಿ ಲಾರೆ, ಹೋದ್ರೆ ಹೋಗ್ಲಿ. ಇನ್ನು ಸಿಗುದೆಲ್ಲಿಗೆ ಮಾರ, ಎಲ್ಲ ಹೋಗಿ ಆಯ್ತಲ್ಲ. ಕೆಲಸ ಸಿಗಕ್ ಮಾಡಪ್ಪ, ಸಕ್ಕದ ಕೈ ತುಂಬಾ ಸಂಬಳ ಬರಂಗ್ ಮಾಡಪ್ಪ. ಯಾರೇ ಹುಡುಗಿ ಇನ್ನೊಂದು ಸಕ್ಕತ್ತಾಗೋಳೆ, ಇವಳ ಜೊತೆ ನನ್ ಮದುವೆ. ಸಾರಿ ನನ್ನ 20 ರೂಪಾಯಿ ಇಸ್ಕೊಂಡೋದೆಲ್ಲ ಕೊಡ್ತೀನಿ ಅನ್ಬಿಟ್ಟು ಕೊಡ್ತಿ ಬುಡ್ಡ, ದುಡ್ಡೆಲ್ಲ ಐತದೆ. ಯಾವಾಗ ಕೊಡ್ತಿಲ್ಲ? ನನ್ ಸಾಲ ಕೇಳ್ತೀಯಲ್ಲ, ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತದಲ್ಲ ವಯ್ಯ, ಅವಯ್ಯನ್ ಸಾಲ ಕೇಳೋಗು. ಅವಯ್ಯಂಗೆ ನಾನು ದುಡ್ಡನ್ನೇ ಕೊಟ್ಟಿಲ್ವಲ್ಲ, ನಾನಕ್ ಸಾಲ ಕೇಳಲಿ? ದೇವಸ್ಥಾನದಲ್ಲಿ ದೇವ್ರಿಗೆ ಇಟ್ಟಿರೋ ಪ್ರಸಾದವ, ಪೂಜೆ ಆದ್ಮೇಲೆ ಪ್ರಸಾದವ ಎಲ್ಲರಿಗೂ ಕೊಡ್ತಾರೆ. ಅದೇ ದೇವ್ರಿಗೆ ಇಟ್ಟಿರೋ ದುಡ್ಡ ಪೂಜೆ ಆದ್ಮೇಲೆ ಎಲ್ರಿಗೂ ಕೊಡಕ್ಕಲ್ಲ. ಹೌದಲ್ವಾ? ನಾನು ಈಗ ಒಂದ್ ವಾರದಲ್ಲಿ ಪೂಜೆಗೆ ದುಡ್ಡಿಟ್ಟಿದೆ. ಪೂಜೆ ಮುಗಿದ್ಮೇಲೆ ಆ ಪೂಜಾರಿ ಕೊಡ್ನೇ ಇಲ್ಲ ದುಡ್ಡ. ನಿನಗ್ ದುಡ್ಡು ಕೊಡ್ಬೇಕಾದ್ರೆ ನಾನಲ್ಲ, ದೇವಸ್ಥಾನ ಪೂಜಾರಿ ಅಂತ ಹೋಗಿ ಇಸ್ಕೋ. ಸರಿ, ಇಸ್ಕೊಬತ್ತೀನಿ. ಏನಾಯ್ತಣ್ಣ? ಇರ ಕಡ್ದ್ಬಿಡ್ತಕ್ಕಲ್ಲ, ಇರ ಕಡಿದ್ದಂಗೆ ಏನಾರು ಒಂದ್